ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂದರೆ 100 ಔಟ್ ಆಫ್ 100 ಹೇಗೆ ಗಳಿಸೋದು ಅಂತ ಹೇಳ್ತಾ ಇದ್ದೀನಿ. ಏನು ಮ್ಯಾಮ್, ನಮ್ಮ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 100 ಔಟ್ ಆಫ್ 100 ಇಲ್ವೇ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, 80 ಔಟ್ ಆಫ್ 80 ಆರ್ 100 ಔಟ್ ಆಫ್ 80 ಸೆಂಟೆನ್ಸನ್ನು ಹೇಗೆ ಕನ್ನಡದಲ್ಲಿ ತಗೊಳ್ಳೋದು ಅನ್ನೋದಕ್ಕೆ ಒಂದು 4-5 ಅಷ್ಟೇ ಟಿಪ್ಸ್ ಕೊಡ್ತೀನಿ ಮಕ್ಕಳೇ, ಜಾಸ್ತಿ ಇಲ್ಲ. ಈ ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ಮರೀದೆ ಏನು ಮಾಡಿ ಗೊತ್ತಾ, ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಇದೇ ಥರ ನಿಮ್ಗೆ ಏನಾದರೂ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಮರೀದೆ ನನಗೇನು ಮಾಡಿ ಗೊತ್ತಾ, ಕಮೆಂಟ್ ಮಾಡಿ ಮಕ್ಕಳೇ. ಓಕೆ, ಹಾಗಿದ್ರೆ ನಾನು ಹೋಗ್ತಾ ಇದ್ದೀನಿ ನೋಡಿ. ಫಸ್ಟ್ ಏನಪ್ಪ ಸಲಹೆ ಅಂದರೆ, ಹಿಂದಿನ ವರ್ಷದ PYQs, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ PYQಸ್ಗಳನ್ನು ಏನು ಮಾಡಿ ಗೊತ್ತಾ, ಅವುಗಳನ್ನು ಬಿಡಿಸಿ ಅವುಗಳು ಏನಿದೆ ಅಂತ ಹೇಳಿ ಮಾಡಿ. ಯಾವಾಗ ಮಾಡಬೇಕು ಮ್ಯಾಮ್ ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ನಮ್ಮ FA ಹತ್ತಿರ ಬಂದಾಗ, SC1 ಹತ್ತಿರ ಬಂದಾಗ, ಮತ್ತು ಪ್ರಿಪ್ರೇಟ್ರಿ ಬಂದಾಗ, ಮತ್ತು ಫೈನಲ್ ಎಕ್ಸಾಮ್ ಬಂದಾಗ. ಬಾಕಿ ಟೈಮಲ್ಲೆಲ್ಲ ಅದೇನು ಬೇಕಾಗಿಲ್ಲ, ಬಾಕಿ ಟೈಮಲ್ಲಿ ನಾರ್ಮಲ್ಲಾಗಿ ಓದಿ. ಆದರೆ ಯಾವಾಗ ನಿಮ್ಮ ಎಕ್ಸಾಮ್ ಹಿಂದೆ ಇರುತ್ತಲ್ಲ, ಎಕ್ಸಾಮ್ ಇನ್ನು 2 ದಿನಕ್ಕೆ ಇರುತ್ತೆ, ಆವಾಗ ಈ PYQಸನ್ನು ನೋಡ್ಕೊಳ್ಳಿ. ಆಮೇಲೆ ಅದರಲ್ಲಿ ತುಂಬ ಸತಿ ರಿಪೀಟ್ ಆಗಿರೋ ಪ್ರಶ್ನೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಗಮನ ಇಟ್ಟು ನೋಡ್ಕೊಳ್ಳಿ. ಕೆಲವೊಂದು ಸತಿ ಅದೇ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಅವುಗಳ ಫಾರ್ಮ್ಯಾಟ್ ಇರುತ್ತೆ. ಈಗ ನಿಮಗೆ ಪತ್ರಲೇಖನದ ಫಾರ್ಮ್ಯಾಟ್ ಇರುತ್ತೆ, ಅದನ್ನೆಲ್ಲ ಸರಿಯಾಗಿ ಗಮನಿಸಿ. ಓಕೆ, ಅದು ಹೇಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಕೃದಂತಗಳು, ಅವ್ಯಯಗಳು, ಕಾಲ, ಕ್ರಿಯಾಪದ, ನಾಮಪದ ಇವುಗಳ ಮೇಲೆ ಗಮನ ಕೊಡಿ. ವ್ಯಾಕರಣ ಇದೆ ಅಲ್ವಾ, ಈ ಚೋದ್ಯ ಅಂತ ಅನ್ನೋದನ್ನು ಬೇಡ, ವ್ಯಾಕರಣವನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಅಂದರೆ ವ್ಯಾಕರಣದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತಲ್ಲ, ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಅವುಗಳಲ್ಲಿ ಲೇಖನ ಚಿಹ್ನೆಗಳನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ಮಕ್ಕಳೇ. ಹಾಗೆಯೇ ಕವಿತೆ, ಚಿಕ್ಕ ಪೋಯಮಲ್ಲಿ ಅಥವಾ ಪೋಯಮ್ ಬಂದಾಗ ಅದರಲ್ಲಿ ನೀವು ಸಾರಾಂಶ ಬರೆಯೋದು, ಆ ಥರ ಎಲ್ಲನೂ ನೀವು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅವುಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಆವಾಗ ಲಾಸ್ಟ್ ಮಿನಿಟಲ್ಲಿ ಡೌಟ್ಸ್ ಬಂದರೆ ಕ್ಲಿಯರ್ ಆಗೋದು ತುಂಬ ಕಷ್ಟ. ಇವತ್ತು ಪೋಯಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಹಾಡಿದರೆ ಅಥವಾ ನಿಮಗೆ ಪೋಯಮ್ ಹಾಡಿನ ರೂಪದಲ್ಲಿ ಇರುತ್ತಲ್ವ, ಕೆಲವೊಂದು ಟೈಮ್ ಏನಾಗುತ್ತೆ, ಸುಮ್ಮನೆ ಹೀಗೆ ರಿದಮಿಕ್ ಆಗಿದ್ದಾಗ ಆ ರಿದಮನ್ನು ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಎಲ್ಲದನ್ನು ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ. ಅಲ್ಲೇನಾದರೂ ತಪ್ಪುಗಳಿದ್ರೆ ಅವುಗಳನ್ನು ಗಮನ ಹರಿಸಿ. ಅಂದರೆ ಅಲ್ಲಿ ಬರಿತಾ ಇರಬೇಕಾದ್ರೆ, ಅಂದರೆ ಅದ್ರಲ್ಲಿ ತಪ್ಪಿದೆ ಅಂತಲ್ಲ, ನೀವು ಬರಿತಾ ಇರಬೇಕಾದ್ರೆ ಏನಾದ್ರು ತಪ್ಪಾದರೆ ಅದನ್ನೆಲ್ಲ ಗಮನ ಹರಿಸಿ. ಯಾಕಂದರೆ ಪೋಯಮ್ ಕೆಲವೊಂದು ರಿಸೈಟೇಷನ್ ಇರುತ್ತೆ, ಅಂದರೆ ನಿಮಗೆ ಬಾಯ್ಪಾಟು ಕಂಠಪಾಠ ಮಾಡಿ ಬರೆಯುವಂಥ ಪೋಯಮ್ಸ್ ಇರುತ್ತೆ, ಅದನ್ನು ಬರೆದು ತೆಗಿಬೇಕು. ಅದನ್ನೇ ಹೇಳ್ತಾ ಇರೋದಿಲ್ಲ, ಅಲ್ಲಿ ತಪ್ಪಿಲ್ಲದೆ ಇರೋ ಥರ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಗೊತ್ತಾ, ಪ್ರಬಂಧ. ಸೋ ಇಂಪಾರ್ಟೆಂಟು ನಮಗೆ ಪ್ರಬಂಧ ಇರಲಿ. ಆಮೇಲೆ ಕವಿತೆ, ಚಿತ್ರ ಇವೆಲ್ಲ ಏನು ಗೊತ್ತಾ, ನಿಮಗೆ ಈ ಥರ ಫಾರ್ಮ್ಯಾಟ್ ಬರಲ್ಲ. ಈಗ ಮುಂಚೆ ಬರ್ತಿತ್ತು, ಈಗ ನಿಮ್ಗೆ ಬರಲ್ಲ. ಆದರೆ ನೀವು ಸಂಭಾಷಣೆ ಬರೆಯೋದನ್ನು ಕಲ್ತೀರಿ ಮಕ್ಕಳೇ. ಎನಿ ಟೈಮ್ ಹೋದ ಸತಿ ಶಬರಿ ಮತ್ತು ರಾಮನ ಸಂಭಾಷಣೆ ಬರೆಯೋದು ಬಂದಿತ್ತು. ಈ ಥರ ಬಂದಾಗ ನಿಮ್ಗೆ ಯೂಸ್ ಆಗುತ್ತೆ. ಮೇನ್ ಏನು ಗೊತ್ತಾ, ಚಿತ್ರದ ಮುಖಾಂತರ, ಕವನದ ಮುಖಾಂತರ ನೆನ್ಪಿಟ್ಕೊಂಡ್ರೆ ಮೆಮರಿಯಲ್ಲೂ ತುಂಬ ಈಸಿಯಾಗಿರುತ್ತೆ ಅಂತ. ಮತ್ತು ಸ್ಪಷ್ಟವಾದ ಸರಿಯಾದ ಬರವಣಿಗೆಯನ್ನು ಬರೆಯೋದನ್ನು ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನು ಕೂಡ ಸರಿಯಾಗಿ ಗಮನ ಇಟ್ಟು ಬರೀರಿ. ಯಾಕಂತ ಹೇಳಿದರೆ ಲಾಸ್ಟ್ ಮೂಮೆಂಟಲ್ಲಿ ಬರೆಯೋಕ್ಕೆ ಹೋದರೆ ಅದು ಈಸಿ ಆಗಲ್ಲ. ಇವಾಗಲೇ ನೀವು ಯಾವುದಾದ್ರೂ ಒಂದು ಚಿತ್ರ ನೋಡಿ ಬರೆಯೋದು, ಅಥವಾ ಒಂದು ನಿಮಗೆ ಒಂದು ಪೋಯಮ್ ಇರುತ್ತೆ, ಯಾವುದೋ ಪೋಯಮದ್ದು ಸಾರಾಂಶ ಬರೆಯೋದು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಹೇಗಿದ್ರು ನೀವೇನು ಮಾಡ್ತಾ ಇದ್ದೀರಾ, ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀರಾ. ಇದು 100 ಔಟ್ ಆಫ್ 100 ಅಂತಂದರೆ ಔಟ್ ಆಫ್ ಮಾರ್ಕ್ಸ್ ತೊಗೋಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ನಿಮಗೆ ಖಂಡಿತವಾಗ್ಲೂ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಹಲೋ ಮಕ್ಕಳೇ, ಈ ವಿಡಿಯೋ ಲೈಕ್ ಆಯಿತಾ? ಲೈಕ್ ಆದರೆ ಲೈಕ್ ಮಾಡಿ. ಹಾಗೆಯೇ ಏನು ಗೊತ್ತಾ, ಇದೇ ಥರ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತಿನ ಈ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.